ಒಬ್ಬ ಯುವಕ ಬಹಳ ಕೋಪಿಷ್ಟ ಆಗಿರ್ತಾನೆ ಅಂತೆ. ಸಣ್ಣ ಸಣ್ಣ ವಿಷಯಕ್ಕೂ ಬಹಳ ಕೋಪ ಬರ್ತಾ ಇರುತ್ತಂತೆ. ಒಂದು ದಿವಸ ತಂದೆ ಅವನನ್ನ ಕರೆದು ಹೇಳ್ತಾರಂತೆ, ನಿನಗೆ ಯಾವಾಗ ಕೋಪ ಬರುತ್ತೋ ಆವಾಗ ಮನೆಯ ಹೊರಗೆ ಇರುವ ಬೇಲಿಯ ಹಲಿಗೆಯ ಮೇಲೆ ಮೊಳೆಯನ್ನು ಹೊಡಿ. ಕೋಪ ಕಡಿಮೆ ಆದ ಮೇಲೆ ಆ ಮೊಳೆಯನ್ನ ಕಿತ್ತುಕೊಂಡು ಬಾ ಅಂತ. ಇದೇ ಥರ ಆ ಹುಡುಗ ಪ್ರತಿ ಸಾರಿ ಕೋಪ ಬಂದಾಗ ಹೋಗಿ ಮೊಳೆ ಹೊಡಿತಿದ್ದ. ಕೋಪ ಕಡಿಮೆ ಆದಾಗ ಮೊಳೆಯನ್ನು ಕಿತ್ತು ತರ್ತಾ ಇದ್ದ. 1 ತಿಂಗಳು ಆದ ಮೇಲೆ ಅಪ್ಪ ಮಗನಿಗೆ ಆ ಹಲಗೆಯನ್ನು ತೋರಿಸಿ ಹೇಳ್ತಾರಂತೆ, ನಿನ್ನ ಕೋಪ ಏನೋ ಕಡಿಮೆ ಆಗಿಬಿಡ್ತು, ಆದರೆ ಒಂದು ಸಾರಿ ಆ ಹಲಿಗೆನ ನೋಡು ಅಂತ. ಕೋಪ ಕಡಿಮೆ ಆದ ಮೇಲೆ ನೀನು ಹೊಡೆದಿರುವ ಮೊಳೆಗಳನ್ನು ಕಿತ್ತುಬಿಟ್ಟೆ, ಆದರೆ ಅದು ಮಾಡಿರುವ ಗಾಯ ಅಲ್ಲೇ ಉಳ್ಕೊಂಡಿದೆ ಅಂತ. ಹಾಗೆ ಜೀವನದಲ್ಲಿ ಆಡೋ ಪ್ರತಿಯೊಂದು ಕೋಪದ ಮಾತು ಒಂದೊಂದು ಗಾಯವನ್ನು ಮಾಡಿಬಿಡುತ್ತೆ. ಅದೆಷ್ಟೋ ಹೃದಯಗಳನ್ನೇ ಒಡೆದು ಬಿಡುತ್ತೆ. ಒಂದು ದಿವಸ ನಮ್ಮ ಕೋಪ ಕಡಿಮೆ ಆಗ್ಬೋದು, ಆದರೆ ಅವರ ಮನಸ್ಸಲ್ಲಿ ಆಗಿರೋ ಗಾಯ ವ್ಯಕ್ತಿಯನ್ನೇ ಬದಲಾಯಿಸಿಬಿಡುತ್ತೆ. ಸಮುದ್ರದ ಮೇಲೆ ಒಂದು ಕಲ್ಲನ್ನು ಎಸೆಯೋದು ಬಹಳ ಸುಲಭ, ಆದರೆ ಕಲ್ಲು ಎಷ್ಟು ಆಳಕ್ಕೆ ಹೋಗಿದೆ ಅನ್ನೋ ವಿವೇಚನೆ ನಮ್ಮಲ್ಲಿ ಇರೋದಿಲ್ಲ. ಅದೇ ಥರ ಕೋಪದಲ್ಲಿ ಏನಾದರೂ ಮಾತನ್ನು ಆಡಿಬಿಡ್ತೀವಿ, ಆ ಮಾತು ಆ ಮನುಷ್ಯನಲ್ಲಿ ಎಷ್ಟು ಆಳಕ್ಕೆ ಹೋಗಿದೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಕೋಪ ಬರೋದು ತಪ್ಪಲ್ಲ, ಕೋಪ ಮನುಷ್ಯನ ಸಹಜ ಗುಣ. ಅದನ್ನು ಹೇಗೆ ಹೊರಕಾಗ್ತೀವಿ ಅನ್ನೋದು ಬಹಳ ಮುಖ್ಯ. ನಿಮಗೆ ಗೊತ್ತಿರುವ ಪೈಕಿ ಯಾರಿಗಾದರೂ ಬಹಳ ಕೋಪ ಬರ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.